ಎಲ್ಲರಿಗೂ ನಮಸ್ಕಾರಗಳು. 4th ಸ್ಟ್ಯಾಂಡರ್ಡ್ 10ನೇ ಲೆಸನ್ ಡಾಕ್ಟರ್ ಸಲೀಂ ಅಲಿ ಸೆಕೆಂಡ್ ಸೆಮಿಸ್ಟರ್ ಲೆಸನ್ದ ಪ್ರಶ್ನೆ ಉತ್ತರ ಇದಾಗಿದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. WS ಮಿಲ್ಡರ್ ಪ್ರಕೃತಿ ವಿಜ್ಞಾನ ಸಂಘದ ಪಕ್ಷಿ ತಜ್ಞ. ಅನುರುದ್ದೀನ್ ತಯಾಬಿಜ್ ಸಲೀಂ ಅಲಿಯವರ ಸೋದರ ಮಾವ. ತೈನ್ಮಾ ಸಲೀಂ ಅವರ ಪತ್ನಿ. ಅದರಿನ ಗಣಿ ಇದು ಬರ್ಮಾ ದೇಶದಲ್ಲಿದೆ. ಬರ್ಲಿನ್ ವಿಶ್ವವಿದ್ಯಾನಿಲಯ ಜರ್ಮನ್ ದೇಶದಲ್ಲಿ ಇದೆ. ಇನ್ನು ತಪ್ಪಾಗಿರುವುದನ್ನು ಸರಿಪಡಿಸಿ ಬರೆಯಿರಿ. ಸಲೀಂ ಅಲಿ 10 ಮಕ್ಕಳಲ್ಲಿ ಮೊದಲನೆಯವರು. ಇದು ಮೊದಲನೆಯವರು ಅನ್ನೋದು ತಪ್ಪಾಗಿದೆ. ಸಲೀಂ ಅಲಿ 10 ಮಕ್ಕಳಲ್ಲಿ ಕೊನೆಯವರು. ಪ್ರಕೃತಿ ವಿಜ್ಞಾನ ಸಂಸ್ಥೆಯ ಪಕ್ಷಿ ತಜ್ಞ WS ಮಿಲ್ಡರ್. ಪ್ರಕೃತಿ ವಿಜ್ಞಾನ ಸಂಘದ ಪಕ್ಷಿ ತಜ್ಞ WS ಮಿಲ್ಡರ್. ಇದು ಸಂಸ್ಥೆಯಲ್ಲ, ಸಂಘದ. ಅಮೀರುದ್ದೀನ್ ತಯಾಬಿಜ್ ಅವರು ತುಂಬ ಬಡವರಾಗಿದ್ದರು. ಅಮೀರುದ್ದೀನ್ ತಯಾಬಿಜ್ ಅವರು ತುಂಬ ಶ್ರೀಮಂತರಾಗಿದ್ದರು. ಬಡವರು ಅಲ್ಲ, ಇದು ಕರೆಕ್ಟ್ ಆದಂಥ ವರ್ಡು, ಶ್ರೀಮಂತರಾಗಿದ್ದರು. ಇನ್ನು ಕಾಡಗುಬ್ಬಚ್ಚಿಯ ಕುತ್ತಿಗೆ ಕೆಳಗೆ ಯಾವ ಬಣ್ಣವಿತ್ತು? ಕಾಡಗುಬ್ಬಚ್ಚಿಯ ಕುತ್ತಿಗೆಯ ಕೆಳಗೆ ಹಳದಿ ಬಣ್ಣವಿತ್ತು. ಸಲೀಂ ಅಲಿ ಯಾವಾಗ ಮತ್ತು ಎಲ್ಲಿ ಜನಿಸಿದರು? ನವೆಂಬರ್ 12, 1896 ಮುಂಬೈಯಲ್ಲಿ ಜನಿಸಿದರು. ತೈನ್ಮಾ ಯಾರು? ತೈನ್ಮಾ ಸಲೀಂ ಅಲಿಯವರ ಪತ್ನಿ. ಸಲೀಂ ಅಲಿಯವರು ಬರ್ಲಿನ್ ವಿಶ್ವವಿದ್ಯಾನಿಲಯದಲ್ಲಿ ಯಾವುದರ ಬಗ್ಗೆ ತರಬೇತಿ ಪಡೆದರು? ಸಲೀಂ ಅಲಿಯವರು ಬರ್ಲಿನ್ ವಿಶ್ವವಿದ್ಯಾನಿಲಯದಲ್ಲಿ ಪಕ್ಷಿ ವಿಜ್ಞಾನದ ಬಗ್ಗೆ ತರಬೇತಿ ಪಡೆದರು. ಭಾರತದಲ್ಲಿ ಪಕ್ಷಿ ಅಧ್ಯಯನಕ್ಕೆ ನಾಂದಿ ಹಾಡಿದವರು ಯಾರು? ಡಾಕ್ಟರ್ ಸಲೀಂ ಅಲಿಯವರು ಭಾರತದ ಪಕ್ಷಿ ಅಧ್ಯಯನಕ್ಕೆ ನಾಂದಿ ಹಾಡಿದರು. ಇನ್ನು 2-3 ವಾಕ್ಯದಲ್ಲಿ ಉತ್ತರಿಸಿ. ಸಲೀಂ ಅಲಿಯವರಿಗೆ ಪಕ್ಷಿ ತಜ್ಞನಾಗಬೇಕೆಂದು ಅನಿಸಿದ್ದೇಕೆ? ಸಲೀಂ ಅಲಿಯವರು ಪ್ರಕೃತಿ ವಿಜ್ಞಾನ ಸಂಘದಲ್ಲಿರುವ ಪಕ್ಷಿಗಳ ಲೋಕವನ್ನು ಕಂಡು ನಿಬ್ಬೆರಗಾಗಿ ನನ್ನ ಬದುಕು ಇನ್ನು ಮುಂದೆ ಪಕ್ಷಿ ಅಧ್ಯಯನಕ್ಕೆ ಮೀಸಲು ಎಂದು ನಿರ್ಧರಿಸಿದರು. ಯಾವ ಪರಂಪರೆಯನ್ನು ಬೆಳೆಸುವುದು ನಮ್ಮ ಕರ್ತವ್ಯ? ಸಲೀಂ ಅಲಿಯವರು ಪ್ರೀತಿಯಿಂದ ಬೆಳೆಸಿದ ಪಕ್ಷಿ ವಿಜ್ಞಾನದ ಪರಂಪರೆಯನ್ನು ಉಳಿಸಿ ಬೆಳೆಸುವುದು ನಮ್ಮ ಕರ್ತವ್ಯ. ಪ್ರಾಣಿ ಪಕ್ಷಿಗಳ ಬಗ್ಗೆ ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ. ನನಗೆ ಪಕ್ಷಿಗಳು ತುಂಬ ಇಷ್ಟ. ನನಗೆ ನವಿಲು ತುಂಬ ಇಷ್ಟ. ಪ್ರಾಣಿ ಪಕ್ಷಿಗಳೆಂದರೆ ತುಂಬ ಇಷ್ಟ. ನಿಮ್ಮ ಒಂದು ಸೆಂಟೆನ್ಸ್ ಹಾಕಿ ಬರೆಯಿರಿ. ಇನ್ನು ತಜ್ಞ ಅಂದರೆ ಪರಿಣಿತಿಯನ್ನು ಪಡೆದವರು. ಪಂಡಿತ. ಸಂಸ್ಥೆ ಅಂದರೆ ಅಧ್ಯಯನ ಮಾಡುವ ಒಂದು ವಿಭಾಗ, ಸಂಘಟನೆ. ವೀಕ್ಷಣೆ ನೋಡುವಿಕೆ, ಗಮನಿಸುವಿಕೆ, ನೋಡುವುದು. ಇನ್ನು ಬರುವಂಥದ್ದು ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಕರೆದೊಯ್ದರು, ಕರೆದು ಪ್ಲಸ್ ಒಯ್ದರು. ಹಡಗಿನಲ್ಲಿ, ಹಡಗಿನ ಪ್ಲಸ್ ಅಲ್ಲಿ. ಪಾಲಾಯಿತು, ಪಾಲು ಪ್ಲಸ್ ಆಯಿತು. ಇನ್ನು ಮಾದರಿಯಂತೆ 2ನೇ ಪದ ಬರೆದು ಜೋಡಿ ಪದವನ್ನು ಪೂರ್ಣಗೊಳಿಸಿರಿ. ಮೊದಲನೇ ಪದ ಬರೆದು ಮುಂದಿನ ಪದ ಜೋಡಿಯನ್ನು ರಚಿಸಿರಿ. ಸಹಾಯಕ್ಕೆ ಆವರಣದಲ್ಲಿರೋ ಪದಗಳಿಂದ ಸೂಕ್ತವಾದದನ್ನು ಆರಿಸಿ. ಅಂದರೆ ಇಲ್ಲಿ ಮಾದರಿ ನವ ಮತ್ತು ರಾತ್ರಿ ಬರೆದು ಇಲ್ಲಿ ರಾತ್ರಿ ರಾಣಿ, ನವರಾತ್ರಿ ಅಂತ ಹೇಗೆ ಬರ್ತಾವಲ್ಲ, ಈ ಒಂದು ಪದವನ್ನು ಉಪಯೋಗಿಸ್ಕೊಂಡು ಈ ಪದವನ್ನು ಪೂರ್ತಿ ಮಾಡುವುದು. ಸೀಸದ ಕಡ್ಡಿ, ಕಡ್ಡಿ ಹುಳ. ಮಾವಿನ ಮರ, ಮರಸೇಬು. ತೆಂಗಿನಕಾಯಿ, ಕಾಯ್ತುರಿ. ಜಾರು ಬಂಡೆ, ಬಂಡೆಕಲ್ಲು. ಗುರುದೇವ, ದೇವಸ್ಥಾನ. ಈ ರೀತಿಯಾಗಿ ಕಡ್ಡಿ, ಮರ, ದೇವ, ಬಂಡೆಕಾಯಿ ಇವುಗಳನ್ನೆಲ್ಲವನ್ನು ಉಪಯೋಗಿಸ್ಕೊಂಡು ನಾವು ಕರೆಕ್ಟಾಗಿ ಒಂದು ವರ್ಡ್ ಮಾಡೋದು. ಜೋಡಿ ಪದಗಳನ್ನು ಪೂರ್ಣಗೊಳಿಸಿ. ಇವು ಜೋಡಿ ಇರುವಂಥ ಪದಗಳಾಗಿವೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ವಿಡಿಯೋ ಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.